ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ GDS ಅಪ್ಲಿಕೇಶನ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ಇದ್ರ ಬಗ್ಗೆ ಅವಾಗಲೇ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ಬಟ್ ಹೊಸಬ್ರು ಯಾರನ್ನ ನೋಡ್ತಿದ್ದಾರೆ ಅಂತ ಹೇಳೋದಾದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ 26ನೇ ತಾರೀಕು ತನಕನೂ ಕೂಡ ನಿಮಗೆ ಟೈಮ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರು ಅವ್ರಿಗೆ ಮತ್ತೆ ನ್ಯೂ ರಿಸಲ್ಟ್ ಯಾವಾಗ ಬರುತ್ತೆ ಅಂತಾನು ಕೂಡ ಲಾಸ್ಟ್ ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದು ಕೂಡ ಜೆರಾಕ್ಸ್ ಕಾಪಿಗಳನ್ನ ತಗೊಳಕ್ ಹೋಗಬೇಡಿ, ಓಕೆನಾ. ಮೊದಲನೇದಾಗಿ 10th ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟು. 10th ಸರ್ಟಿಫಿಕೇಟ್ ಇದ್ರೂ ಕೂಡ ಓಕೆ, ಬಟ್ ಒರಿಜಿನಲ್ ಇರಬೇಕಾಗುತ್ತೆ, ನೀವು ಪಾಸ್ ಆಗಿದ್ದೀರಾ ಅಂತ ಹೇಳಿ ಕನ್ಫರ್ಮೇಶನ್ಗೋಸ್ಕರ. ನೆಕ್ಸ್ಟ್ 10th ಅಡ್ಮಿಟ್ ಕಾರ್ಡ್, ಓಕೆ. ಡೇಟ್ ಆಫ್ ಬರ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 10th ಮಾರ್ಕ್ಸ್ ಕಾರ್ಡು ಇರೋದೇ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ. ಸೊ ಹಂಗಾಗಿನೇ ಡೇಟ್ ಆಫ್ ಬರ್ತ್ ಪ್ರೂಫ್ 10th ಮಾರ್ಕ್ಸ್ ಕಾರ್ಡ್ ಎಲ್ಲರೂ ಕೇಳೋದು, ಯಾಕಂದ್ರೆ ಕರೆಕ್ಟ್ ಆಗಿರುತ್ತೆ. ಅದರಲ್ಲಿ ಫಾಲೋ ಅಪ್ ಮಾಡ್ಕೊಂಡ್ ಬಂದಿರ್ತಾರೆ, ಒಂದೇ ಸ್ಕೂಲಿಂದ ಡೇಟ್ ಆಫ್ ಬರ್ತ್ ಎಲ್ಲಾನು ಕೂಡ ಫಾಲೋ ಅಪ್ ಆಗಿರುತ್ತಲ್ಲ. ಸೊ ಹಂಗಾಗಿನೇ 10th ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಅಥವಾ ವ್ಯಾಲಿಡ್ ID ಪ್ರೂಫ್, ಗೌರ್ಮೆಂಟ್ ID ಪ್ರೂಫ್. ನಿಮ್ಗೆ ಇನ್ನ ಪ್ಯಾನ್ ಕಾರ್ಡ್ ಇರಲ್ಲ, ಸೊ ಹಂಗಾಗಿ ಯಾರಿಗೆಲ್ಲ ಪ್ಯಾನ್ ಕಾರ್ಡ್ ಇದೆಯೋ ಅವ್ರ ಪ್ಯಾನ್ ಕಾರ್ಡ್ ನ ಸಬ್ಮಿಟ್ ಮಾಡಿ. ಇಲ್ಲ ಅಂತ ಹೇಳೋದಾದ್ರೆ ಆಧಾರ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ಔಟ್. ಇವಾಗ ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನ ನೀವು ಪ್ರಿಂಟ್ ಔಟ್ ತಗೋಬೇಕಾಗುತ್ತೆ. ಅದನ್ನ ಫಿಲ್ ಮಾಡಿಬಿಟ್ಟು ಇದರ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಜೊತೆಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಆಗಿರ್ತೀರ ನೋಡಿ, ಮೆರಿಟ್ ಲಿಸ್ಟ್ ನಿಂದ ಸೆಲೆಕ್ಷನ್, ಒಂದು ಫೋಟೋನ ತಗೊಳ್ಳಿ. ಇಮೇಲ್ ಬಂದಿದ್ರೆ ಇಮೇಲ್ ಒಂದು ಫೋಟೋ, SMS ಬಂದ್ರೆ SMS ಫೋಟೋ, ಈ ಮೂರನ್ನು ತಗೊಂಡು ಪ್ರಿಂಟ್ ಔಟ್ ತೆಗೆಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನ ರಿಕ್ವೈರ್ಮೆಂಟ್ಸ್ ಇದೆ, ಈ ಒಂದು ಕ್ಲೈಮ್ಸ್ಗಳನ್ನ ನೀವು ಮಾಡ್ಕೊಂತೀರಾ ಅಂತ ಹೇಳೋದಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಟ್ಕೋಬೇಕಾಗುತ್ತೆ. SC ST ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ ಕ್ಲೈಮ್ ಮಾಡ್ಕೋಬಹುದು ನೀವು, ಓಕೆನಾ. ಸೊ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟ್ ನಲ್ಲಿ ನೀವು ಕ್ಲೈಮ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು EWS ಸರ್ಟಿಫಿಕೇಟ್ ಮತ್ತೆ PWD ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತೆ ಒಂದು ವೇಳೆ ನೀವೇನ ಟ್ರಾನ್ಸ್ಜೆಂಡರ್ ಆಗಿದ್ದೀರಾ, ನೀವು 10th ಬರೆದು ಪಾಸ್ ಆಗಿ ಅದಾದ್ಮೇಲೆ GDSಗೆ ಅಪ್ಲೈ ಮಾಡಿ ಸೆಲೆಕ್ಷನ್ ಕೂಡ ಆಗಿದ್ದೀರಾ ಅಂದ್ರೆ ಟ್ರಾನ್ಸ್ಜೆಂಡರ್ನ ಒಂದು ಸರ್ಟಿಫಿಕೇಟ್ ನಿಮಗೆ ಕೊಟ್ಟಿರ್ತಾರೆ. ಸೊ ಆ ಒಂದು ಸರ್ಟಿಫಿಕೇಟನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು, ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಫ್ರಮ್ ಗೌರ್ಮೆಂಟ್ ಹಾಸ್ಪಿಟಲ್. ಕಂಪಲ್ಸರಿ ಇರಲೇಬೇಕಿದು. ತುಂಬಾ ಜನ ಕಂಪಲ್ಸರಿ ಏನಿಲ್ಲ ಅಂತ ಅನ್ಕೊಂತಾರೆ, ಖಂಡಿತವಾಗ್ಲೂ ಕೂಡ ಕಂಪಲ್ಸರಿ ಇದೆ. ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ಇಟ್ಕೋಬೇಕಾಗುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಸರ್ಟಿಫಿಕೇಟು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ಗೋಸ್ಕರ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ನಿಮಗೆ ಬರುತ್ತೆ ಅಂತ ಹೇಳಿ. ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ನ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೂ ಕೂಡ ನಡೆಯುತ್ತೆ. ಅಂದ್ರೆ ಇವಾಗ ನೀವು ಕರ್ನಾಟಕ ಅಥವಾ ಆಂಧ್ರ ಆಗಿದ್ದೀರಾ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಆ ಒಂದು. ಮತ್ತೆ ಇನ್ನೊಂದು ಒಂದು ಅಥವಾ 2 ಸೆಟ್ನ ಒಂದು ಜೆರಾಕ್ಸ್ ಇಟ್ಕೊಂಡಿರಿ. ಏನಕ್ಕಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಒಂದು ಮಿಸ್ ಆಯ್ತು ಅಂದ್ರೂ ಕೂಡ ನಿಮ್ಮ ಹತ್ರ ಒಂದು ಸೆಟ್ ಇರಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಹಂಗಾಗಿನೇ 1 ಅಥವಾ 2 ಸೆಟ್ ನೀವು ಜೆರಾಕ್ಸ್ನ ಇಟ್ಕೊಂಡಿರಿ, ಓಕೆನಾ. ಸೊ ಹಿಂದೆ ನನ್ನ ಡೌಟ್ ಇತ್ತು, ಸಾರಿ, ಅದು ರಿಸಲ್ಟ್ ಬಗ್ಗೆ. ತುಂಬಾ ಜನ ಬಂದ್ಬಿಟ್ಟು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ 15 days ಟೈಮ್ ಬೇಕು ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ, 10 ದಿವಸದಲ್ಲೇ ಬಂದ್ಬಿಡುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. 10 ರಿಂದ 12 ದಿವಸದಲ್ಲಿ ಬಂದ್ಬಿಡುತ್ತೆ. 26ನೇ ತಾರೀಕು ಮುಗ್ದಿದೆ ಅಂದ್ರೆ 8 ರಿಂದ 9ನೇ ತಾರೀಕು ಒಳಗಡೆನೆ ಬಂದ್ಬಿಡುತ್ತೆ, ಓಕೆನಾ. ಸೊ ಹಂಗಾಗಿನೇ ವೇಟ್ ಮಾಡಿ ನೆಕ್ಸ್ಟ್ ಮಂತ್ 8ನೇ ತಾರೀಕು ತನಕ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.